ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸಿಪಿ ವ್ಲಾಗಿಂಗ್ ಕಪಲ್. ನಾವಿವತ್ತು ಬಂದಿರೋದು ಕುಕ್ಕೇನ ಆದಿಸುಬ್ರಹ್ಮಣ್ಯ ಟೆಂಪಲ್ ವಿಸಿಟ್ ಮಾಡೋಕೆ. ಈ ಟೆಂಪಲ್ ಇರೋದು ಕರ್ನಾಟಕದ ಕಡಬ ತಾಲೂಕ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗೆ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ, ವೆಳ್ಳಯತ್ ಸ್ವಾಮಿ, ಕುಮಾರಸ್ವಾಮಿ, ಆರುಮುಗನ್, ಮುರುಗನ್ ಹೀಗೆ ಲಾಟ್ ಆಫ್ ನೇಮ್ ಇಂದ ಪೂಜಿಸುವ ಈ ಸ್ವಾಮಿಗೆ ಸೌತ್ ಇಂಡಿಯಾದಲ್ಲಿ, ಅದರಲ್ಲಿ ಮೇನ್ ಅಂದರೆ ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ತುಂಬಾನೇ ಟೆಂಪಲ್ಸ್ ಇದಾವೆ. ಇದರಲ್ಲಿ ಮೇನ್ ಆ್ಯಂಡ್ ಫೇಮಸ್ ಟೆಂಪಲ್ ಅಂದರೆ ಕರ್ನಾಟಕದ ಕುಕ್ಕೇನ್ ಆದಿಸುಬ್ರಹ್ಮಣ್ಯ ಟೆಂಪಲ್. ಇಲ್ಲಿಯ ವಿಶೇಷತೆಗಳು ಏನೆಂದರೆ ಕಾಲದಿಂದ ಕಾಲಕ್ಕೆ ಬಂದಿರುವ ಸರ್ಪದೋಷ ನಿವಾರಣೆ ಆಗುತ್ತೆ. ಹಾಗೆ ಸಂತಾನ ಪ್ರಾಪ್ತಿಗೋಸ್ಕರ ಲಾಟ್ ಆಫ್ ಮೆಂಬರ್ಸ್ ಬಂದು ಹರಕೆನ ಕಟ್ತಾರೆ. ಆ್ಯಂಡ್ ಹಾವುಗಳನ್ನ ಕೊಂದಾಗ ಬರೋ ಸರ್ಪದೋಷ, ವಂಶ ಪರಂಪರೆಯಿಂದ ಬರೋ ಸರ್ಪದೋಷ, ಇನ್ನು ಲಾಟ್ ಆಫ್ ದೋಷಗಳನ್ನು ನಿವಾರಣೆ ಮಾಡುವಂಥ ಪ್ಲೇಸ್ ಇದಾಗಿದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯೊಂದಿಗೆ ಆದಿಶೇಷ ಸರ್ಪಗಳಲ್ಲಿ ಮೇನ್ ಒನ್ ವಾಸುಕಿ ಈ ಟೆಂಪಲ್ ಅಲ್ಲಿ ನೆಲೆಸಿದ್ದಾರೆ ಅಂತ ನಂಬಿಕೆ ಇದೆ. ಮತ್ತೆ ಈ ಪ್ಲೇಸ್ನ ಐತಿಹಾಸಿಕ ಸ್ಟೋರಿ ಏನೆಂದರೆ, ಗರುಡ ದೇವನಿಂದ ತಪ್ಪಿಸಿಕೊಳ್ಳೋಕೆ ವಾಸುಕಿ ಇಲ್ಲಿಯ ಗುಹೆಗಳಲ್ಲಿ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಿರುತ್ತಾರಂತೆ. ಆವಾಗ ಶಿವನು ಪ್ರತ್ಯಕ್ಷನಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕರೆದು ಸರ್ಪಗಳನ್ನ ರಕ್ಷಣೆ ಮಾಡುತ್ತಾ ವಾಸುಕಿ ಜೊತೆ ಇರಲು ಹೇಳುತ್ತಾರಂತೆ. ಆವಾಗ ಶಿವನ ಆದೇಶದಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲೇ ನೆಲೆಸಿದ್ದಾರೆ ಅಂತ ನಂಬಿಕೆ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯ ಗರ್ಭಗುಡಿಯಲ್ಲಿ ಇರುವ ಈ ಮೂರ್ತಿ ಮೊದಲು ವಾಸುಕಿ, ಅದರ ಮೇಲೆ ಆದಿಶೇಷ, ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾರೆ. ಓಹ್, ಫೈನಲಿ ರೀಚ್ ಆದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೈಟ್ ಆಗಿ ಕಾಣ್ತಾ ಇರೋದೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇಲ್ಲಿ ಸೈಡಲ್ಲಿ ಎಲ್ಲ ಶಾಪ್ಸ್ ಇದಾವೆ, ಪೂಜಾ ಐಟಮ್ಸ್, ಹೋಟೆಲ್ಸ್ ಎಲ್ಲ ಇದೆ. ನಾವು ಇನ್ಸೈಡ್ ಹೋಗೋ ಬಿಫೋರ್ ಫ್ರೆಶ್ ಅಪ್ ಆಗೋಕೆ ರೂಮ್ಸ್ ಆ್ಯಂಡ್ ಲಗೇಜ್ ರೂಮ್ ಫ್ರೀ ಆಫ್ ಕಾಸ್ಟ್ ಇದೆ. ಇದು ಪ್ರಸಾದ ತಗೊಳ್ಳೋ ಕೌಂಟರ್. ಈ ಪ್ಲೇಸ್ ಎಲ್ಲ ಟೆಂಪಲ್ ಪಕ್ಕದಲ್ಲಿ ಎಂಟಿ ಪ್ಲೇಸ್ ಇದೆ. ಇಲ್ಲಿ ಎಲ್ಲರೂ ಆರಾಮಾಗಿ ಕೂತ್ಕೋಬಹುದು. ಆ್ಯಂಡ್ ಅಲ್ಲಿ ಫಸ್ಟ್ ಫ್ಲೋರಲ್ಲಿನೇ ಊಟ ಪ್ರಸಾದ ಇರೋದು. ನಾವು ಹೋದಾಗ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್, ಸ್ವಲ್ಪ ಕೂಲ್ ಆಗಲಿ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಟೆಂಪಲ್ ಅಕ್ಕಪಕ್ಕದಲ್ಲಿರೋ ಗಾರ್ಡನ್. ಎಷ್ಟು ಚೆನ್ನಾಗಿ ಪೀಸ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇರೋದು ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ 1 ಕಿಲೋಮೀಟರ್ ಫಾರ್ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಇಲ್ಲಿ ಚಿಕ್ಕದಾಗಿ ಲೇಕ್ ಹಾಗೆ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಜನರು ಹರಕೆನ ಕಟ್ಕೊಂಡು ಒಂದ್ರ ಮೇಲೆ ಒಂದು ಸ್ಟೋನ್ನ ಇಡ್ತಾರೆ. ಆ್ಯಂಡ್ ಇದು ಟೆಂಪಲ್ ಹೋಗೋ ವೇ. ಸೈಡಲ್ಲಿ ಪ್ರಸಾದ ಕೌಂಟರ್ ಇದೆ ಫ್ರೆಂಡ್ಸ್. ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದನ ತಗೋಬಹುದು. ಫ್ರೆಂಡ್ಸ್, ನಮಗೆ ಗರ್ಭಗುಡಿಯಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಅಲೌ ಮಾಡಿಲ್ಲ, ಅದಕ್ಕೆ ಔಟ್ಸೈಡ್ ಇಂದಾನೆ ಕ್ಯಾಪ್ಚರ್ ಮಾಡಿದ್ದೀವಿ. ಇಲ್ಲಿ ನೋಡಿ ಪುಷ್ಪಧಾನ್ಯ ಅಂತ ಗಾರ್ಡನ್ ಇದೆ. ಇಲ್ಲಿ ನೋಡಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ, ಬನ್ನಿ ದರ್ಶನ ಮಾಡೋಣ. ಆದಿ ಸುಬ್ರಹ್ಮಣ್ಯ ಹಾಗೂ ಕುಕ್ಕೆಯಲ್ಲಿ ಹುತ್ತದ ಮಣ್ಣನ್ನು ಕೊಡ್ತಾರೆ ಫ್ರೆಂಡ್ಸ್. ಇದನ್ನ ಮನೆಯಲ್ಲಿ ಕಟ್ಟೋದ್ರಿಂದ ಯಾವುದೇ ಹುಳು, ಕ್ರಿಮಿ, ಕೀಟ, ಯಾವುದೇ ಹಾವುಗಳು ಬರಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ ಈ ಗಾರ್ಡನ್. ಹಾಗೆ ಇಲ್ಲಿ ಸ್ಟೋನ್ ಸ್ಟ್ಯಾಚುಸ್ ಕೂಡ ಇದ್ದಾವೆ. ಅದರಲ್ಲಿ ನಮ್ಮ ಕಾಂತಾರದು ಯಕ್ಷಗಾನ ಸ್ಟ್ಯಾಚು, ಭರತನಾಟ್ಯ ಸ್ಟ್ಯಾಚು. ಹಾಗೆ ಇಲ್ಲಿ ಮುಂದೆ ಹೋದರೆ ಇಲ್ಲಿ ನೋಡಿ ಶಿವ ಅಂಡ್ ನಂದಿದು ಕೂಡ ಸ್ಟ್ಯಾಚು ಇದೆ. ಆ್ಯಂಡ್ ಇಲ್ಲಿಯ ಕಟ್ಟೆಗಳ ಮೇಲೆ ಹೋಗಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಇವನ್ ನಾವು ಕೂಡ ಫಾಲೋ ಮಾಡಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ, ಅದೇ ಪ್ರಸಾದ ತಿನ್ನೋಕೆ ಹೋಗೋ ಪ್ಲೇಸ್. ಇಲ್ಲಿನೂ ಎಂಟಿ ಹಾಲ್ ಇದೆ, ಬಟ್ ಕ್ಲೋಸಲ್ಲಿತ್ತು ಫ್ರೆಂಡ್ಸ್. ನಾವು ಊಟನೇ ಮಾಡಿಲ್ಲ, ರಿಟರ್ನ್ ಹೋಗೋ ಅರ್ಜೆಂಟ್ ಇತ್ತು, ಅದಕ್ಕೆ ಹೋಟೆಲಲ್ಲಿ ತಿನ್ನೋಕೆ ಬಂದಿದ್ದೀವಿ ಫ್ರೆಂಡ್ಸ್. ಅಷ್ಟೇ ಲೈಟಾಗಿ ಇಡ್ಲಿ ತಿಂದ್ವಿ, ಚೆನ್ನಾಗೇ ಇರಲಿಲ್ಲ. ಮತ್ತು ರಿಟರ್ನ್ ಹೋಗ್ತಾನೇ ಇದ್ವಿ. ಅದರಲ್ಲಿ ಬ್ಯಾಗ್ ಅಂತೂ ಹೆವಿ ವೇಟ್ ಇತ್ತು ಫ್ರೆಂಡ್ಸ್. ಜಸ್ಟ್ ಬಸ್ ಸ್ಟಾಪ್ ಬರೋವರೆಗೂ ಸಾಕಾಯಿತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಾರ್ ಮೋರ್ ವ್ಲಾಗಿಂಗ್ ವಿಡಿಯೋಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.